ಹಾಯ್ ನಮಸ್ಕಾರ ಎಲ್ಲರಿಗೂ. ಚೆಬ್ಬಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಬೆಳಗ್ಗೆನೇ ಎದ್ದು ಯೋಗಕ್ಕೆ ಹೋಗಿ ಯೋಗ ಮುಗಿಸ್ಕೊಂಡು ಬಂದೆ. ಯೋಗವೇ ಜೀವನ. ಇಷ್ಟು ದಿನ ಸೋಂಬೇರಿಯಾಗಿದ್ದೆ 3 ಮಂತ್ಸಿಂದ. ಮತ್ತೆ ಹೊರಟಿದ್ದೆ ಇವತ್ತು. ಖುಷಿಯಾಯಿತು ಹೋಗಿ ಯೋಗ ಮುಗಿಸ್ಕೊಂಡು ಬಂದು ಸ್ನಾನ ಮುಗಿಸಿ ಫ್ರೆಶಪ್ ಆಗಿ ಹಾಗೆ ಡೈಲಿ ಏನು ಯೂಸ್ ಮಾಡ್ತಾಯಿದ್ದೀನಿ ಮುಖಕ್ಕೆ ಅಂತ ತೋರಿಸ್ತಾ ಇರೋದು. ಯಾಕೆ ಅಂದರೆ ನಮ್ಮಲ್ಲಿ ತಯಾರಾಗ್ತಕ್ಕಂಥ ಪ್ರಾಡಕ್ಟ್ ಅದೆಲ್ಲ. ಕಾಡಿಗೆ ಆಗ್ಬೋದು, ಲಿಪ್ ಬಾಮ್ ಆಗ್ಬೋದು, ಕ್ರೀಮ್ ಆಗ್ಬೋದು, ಫೇಸ್ ಬಟರು ಎಲ್ಲ ಕೂಡ ನಮ್ಮಲ್ಲಿ ತಯಾರಾಗ್ತಕ್ಕಂಥದ್ದೇ. ಹಾಗಾಗಿ ನಾನು ಅದನ್ನು ಡೈಲಿ ತೋರಿಸ್ತಾ ಇರ್ತೀನಿ. ಮತ್ತು ಅದನ್ನು ರೆಡಿಯಾಗಿ ಬಂದು ಪೂಜೆ ಕೂತ್ಕೊಂಡೆ. ಪೂಜೆ ಮಾಡುವಾಗ ಅಮ್ಮನ ಫೋಟೋ ಹೈಟಾಗಿರೋದ್ರಿಂದ ಸ್ವಲ್ಪ ಹೈಟ್ ಎತ್ತಿ ಹೂವು ಇಡಬೇಕು ಅಮ್ಮನಿಗೆ. ಹೀಗಾಗಿ ಅಮ್ಮನಿಗೆ ಹೂವು ಇಟ್ಟು ನಮಸ್ಕಾರ ಮಾಡಿ ಅವಳಿಗೆ ಅಲ್ಲಿಂದ ಬಂದು ಪೂಜೆ ಮುಗಿಸ್ಕೊಂಡು ತಿಂಡಿ ತಿಂದ್ಕೊಂಡು ನಾನು ಸೀದಾ ಹೊರಟಿದ್ದು ಡ್ಯೂಟಿಗೆ ಹೋಗಿ ಡೈಲಿ ಸ್ಟೆಪ್ಸ್ ಹತ್ತೋದು, ಸ್ಟೆಪ್ಸ್ ಇಳಿಯೋದು. ಮನೆಯಲ್ಲೇ ಅರ್ಧ ಎಕ್ಸಸೈಸ್ ಆಗಿಬಿಡುತ್ತೆ. 2nd ಫ್ಲೋರ್ ಆಗಿರೋದ್ರಿಂದ ಮುಗಿಸಿ ಸೀದಾ ಡ್ಯೂಟಿ ಕಡೆಗೆ ಹೊರಟೆ. ಆಮೇಲೆ ಡ್ಯೂಟಿ ಮುಗಿಸ್ಕೊಂಡು ಆಚೆ ಬಂದರೆ ಹಳ್ಳಿಲು ಊಟ ತಿಂತಾ ಕೂತಿತ್ತು. ಅದನ್ನು ನೋಡೋಕ್ಕೆ ಒಂದು ಚೆಂದ. ಡೈಲಿ ಪ್ರತಿದಿನ ಬಂದು ತಿನ್ನುತ್ತೆ. ಪ್ರತಿದಿನ ಅಕ್ಕ ಊಟ ಇಡ್ತಾರೆ. ಅದನ್ನು ಒಂದಷ್ಟು ವೀಡಿಯೋ ಮಾಡ್ಕೊಂಡು ಅಲ್ಲಿಂದ ನಾನು ಸೀದಾ ಹೊರಟಿದ್ದು ನಮ್ಮ ಮೈಸೂರಿನ ಕಲಾಮಂದಿರದಲ್ಲಿ ನಡೀತಾ ಇರ್ತಕ್ಕಂಥ ಬಹುರೂಪಿಗೆ. ನೋಡಿ, ಹೌದಾ? ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ. ಬಾಬಾ ಸಾಹೇಬ್ರದ್ದು ಬಹುರೂಪಿ ತುಂಬ ಚೆನ್ನಾಗಿದೆ. ಎಂಟ್ರಿನೇ ಅಷ್ಟು ಚೆನ್ನಾಗಿದೆ. ಬರೋರಿಗೆ ಪೀಸ್ಫುಲ್ಲಾಗಿ. ಹಾಗೆ ಅಮ್ಮ ಸಿಕ್ಕಿದ್ರು, ಅವ್ರನ್ನ ಮಾತಾಡಿಸ್ಕೊಂಡು ಒಳಗಡೆಗೆ ಎಂಟ್ರಿ ಕೊಟ್ಟೆ. ನೋಡಿ, ಎಲ್ಲ ಐಟಮ್ಸ್ ಕೂಡ ಸಿಗುತ್ತೆ ಇಲ್ಲಿ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಹಾಗೆ ಸೀದಾ ನೋಡ್ತಾ ಬಂದೆ ನಮ್ಮ ಸ್ಟಾಲ್ ಕಡೆಗೆ. ಅಕ್ಕ ಬುಟ್ಟಿಗಳು ಕೊಟ್ಟು ಕಳಿಸಿದ್ರು, ಅದನ್ನು ಕೊಡಬೇಕಿತ್ತು. ಮತ್ತು ನಾನು ಕೂಡ ಬರಬೇಕಿತ್ತು. ತುಂಬ ಖುಷಿ ನನಗೆ ಇದನ್ನು ನೋಡೋಕ್ಕೆ. ಹಂಗಾಗಿ ಪ್ರತಿ ಸರಿ ಬರ್ತೀನಿ. ನಮ್ಮ ಸ್ಟಾಲಿಗೆ ಬಂದೆ ನೋಡಿ, ನೀಲಿಕಲಾ ಕ್ರಿಯೇಷನ್ಸ್ ಮಣ್ಣಿನ ಆಭರಣ. ಬನ್ನಿ ನೋಡ್ಕೊಂಡು ಬರೋಣ. ಶುಭ ಮೇಡಮ್ ಕೂತಿದ್ದಾಳೆ. ಅವಳು ನಾಚಿಕೆ ಅಂತೆ, ಅದಕ್ಕೆ ಮಿರರ್ ತೋರಿಸ್ತಾ ಇದ್ದಾಳೆ, ಮುಖ ತೋರಿಸ್ದೆ. ನಾನು ಬುಟ್ಟಿ ಕೊಟ್ಟೆ, ತೊಗೊಂಡ್ಲು. ಹಂಗೇ ಮುಖ ತೋರಿಸಲ್ಲ ಅವಳು ಅಂಥೇಳಿ. ಆಮೇಲಿಂದ ಅವಳನ್ನ ಸ್ವಲ್ಪ ಕಾಲು ಎಳ್ಕೊಂಡು ನಗಾಡಿಸ್ಕೊಂಡು ಹಾಗೆ ನಮ್ಮದು ಆಭರಣದೆಲ್ಲ ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಬ್ರದರ್ ಬಂದರು. ಅವರು ಈ ಕಡೆ ನಿಂತ್ಕೊಂಡಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಹಾಗೆ ಇವಳು ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಅವಳ ಜೊತೆ ಏನೋ ಸ್ವಲ್ಪ ಮಾತಾಡೋದಿತ್ತು. ಹಾಗಾಗಿ ಮಾತಾಡ್ತಾ ನಿಂತಿದ್ದೆ. ಅಲ್ಲೇ ಎಲ್ರಿಗೂ ಹಾಯ್ ಮಾಡಿದ್ಲು. ಹಾಯ್ ಮಾಡಿ ಹಾಗೆಯೇ ಎಲ್ಲನೂ ತೋರಿಸ್ತೀನಿ. ಬ್ರದರ್ನ ಮಾತಾಡಿಸ್ದೆ. ಅವರು ನನ್ನನ್ನು ಯಾಕೆ ಹಿಡಿತಾ ಇದ್ದೀರಾ ಅಕ್ಕ ಅಂದರು. ಹಾಗಾಗಿ ನಿನಗೆ ಹುಡುಗಿ ಕೊಡಲಿ, ಹುಡುಗಿ ನೋಡಿ ಅಂತ ಹೇಳ್ತಾ ಇರ್ತೀಯಲ್ಲ, ಅದಕ್ಕೆ ಹುಡುಗಿ ಸಿಗಲಿ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಹಾಗೆ ಬನ್ನಿ ಎಲ್ಲ ಸ್ಟಾಲ್ನು ನೋಡ್ಕೊಂಡು ಬರೋಣ, ಏನೇನು ಸಿಗುತ್ತೆ ಅಂತ. ನೋಡಿ, ಎಲ್ಲದನ್ನು ಏನು ಹೇಳ್ತಾರೆ, ಮಗ್ಗದಿಂದ ಮಾಡಿರ್ತದ್ದು ಮತ್ತು ಬಾಂಬುದು, ಮಣ್ಣಿಂದು ಪ್ರತಿಯೊಂದು ಐಟಮ್ಸು ಕೂಡ ಸಿಗುತ್ತೆ ಇಲ್ಲಿ. ಬುಕ್ಸ್ಗಳಂತೂ ಒಂದು ಬುಕ್ಸ್ ನೋಡಿದೆ, ಅದೆಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ, ಫೇಸು ತುಂಬ ಚೆನ್ನಾಗಿದೆ. ಇದು ಬ್ಯಾಂಬೂನಲ್ಲಿ ಮಾಡಿರ್ತಕ್ಕಂಥ ಫೇಸ್ ಇದು. ನೋಡಿ, ತುಂಬ ಚೆನ್ನಾಗಿದೆ. ಒಂದೊಂದು ಇದನ್ನು ನೋಡ್ತಾಯಿದ್ರೆ ಅಷ್ಟು ಕ್ಯೂಟಾಗಿ. ಹೇರ್ ಕ್ಲಿಪ್ ಇದೆ ನೋಡಿ, ಬ್ಯಾಂಬುದು.
ಮತ್ತು ಎಲ್ಲ ಥರದ ಬ್ಯಾಗ್ಗಳು ನೋಡ್ಕೊಂಡು ಬನ್ನಿ ಎಷ್ಟಿದೆ ಅಂತ. ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸು, ನೈಸರ್ಗಿಕವಾಗಿ ಅವರು ಹ್ಯಾಂಡ್ಮೇಡ್ಸು ಈ ಥರನೇ ಸಿಗ್ತಾ ಇರೋದಿಲ್ಲಿ. ತುಂಬ ಚೆನ್ನಾಗಿದೆ, ಖುಷಿಯಾಗುತ್ತೆ ನೋಡೋಕ್ಕೆ. ಎಂಟ್ರಿ ಆಗ್ತಿದ್ದಂಗೆ ಬೊಂಬೆಗಳಾಗ್ಬೋದು, ಬಟ್ಟೆಗಳಾಗ್ಬೋದು, ಎಲ್ಲ ಥರನೂ ಜ್ಯುವೆಲರೀಸ್ ಆಗ್ಬೋದು. ಇದು ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಇತ್ತು. ಇದೆಲ್ಲ ಕ್ಲಾತ್ಸ್ ಅಂತೂ ಏನು ಚೆನ್ನಾಗಿದೆ ಅಂತೀರ. ಸ್ಯಾರಿಗಳು ಕಾಟನ್ನು ಅಷ್ಟು ತುಂಬ ಚೆನ್ನಾಗಿತ್ತು. ಕೈಮಗ್ಗ ನೋಡಿ, ತುಂಬ ಚೆನ್ನಾಗಿದೆ ಬಹುರೂಪಿ ಅಂತೂ. ನೋಡಿ ಸ್ವಾಮಿ ನಾವಿರೋದು ಹೀಗೆ ಅಂತ ನೋಡಿ, ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು. ಎಷ್ಟು ಚೆನ್ನಾಗಿದೆ ಟೀ ಶರ್ಟ್ಗಳನ್ನು. ಹಾಗೆ ಇದೆಲ್ಲ ಸಿಗ್ತಾಯಿತ್ತು. ಇದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಬಿದಿರು ಹಟ್ಟಿ ತುಂಬ ಚೆನ್ನಾಗಿತ್ತು. ಬಿದಿರು ಥಿಯೇಟರ್ ಮೈಸೂರು, ಬಿದಿರು ಹಟ್ಟಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಪಾಲಿಸು ಅನ್ಪಾಲಿಸು ಎಲ್ಲ ಸಿಗ್ತಾಯಿತ್ತು ನೋಡಿ. ಅದೆಷ್ಟು ಅಂಗಡಿಗಳಿದೆ ನೋಡಿ, ತುಂಬ ಸ್ಟಾಲ್ಸ್ ಇತ್ತು. ನಮ್ಮ ಮಣ್ಣಿನ ಆಭರಣ ಕೂಡ ಸಿಗ್ತಾಯಿದೆ. ಎಲ್ಲರೂ ಬನ್ನಿ ನೋಡಿ, ತುಂಬ ಖುಷಿ ಆಗುತ್ತೆ. ಎಲ್ಲ ಪರ್ಚೇಸ್ ಮಾಡಿ, ಎಲ್ಲ ಒಳ್ಳೊಳ್ಳೆ ಇದೇ ಇಟ್ಟಿದ್ದಾರೆ ನೋಡಿ. ನಮ್ಮ ಶಾಪ್ ಕಡೆಗೆ ಹೊರಟೆ ಮತ್ತೆ ಎಲ್ಲದನ್ನು ವೀಡಿಯೋ ಮಾಡಿಕೊಂಡು ನೋಡಿ. ಎಷ್ಟು ತುಂಬ ಬುಕ್ ಸ್ಟಾಲ್ ಅಂತೂ ತುಂಬಾ ಇತ್ತು. ನಮ್ಮ ಸ್ಟಾಲಿಗೆ ಬಂದೆ, ಹಾಗೆ ಶುಭನ್ ಮಾತಾಡಿಸಿ ಮತ್ತೆ ಹೊರಗಡೆ ಎಲ್ಲ ಒಂದು ವೀಡಿಯೋ ಮಾಡೋಣ ಅಂತೇಳಿ ನೋಡಿ. ಜನಪದ ಉತ್ಸವ ಉದ್ಘಾಟನಾ ಸಮಾರಂಭ ಬಾಬಾ ಸಾಹೇಬ್ರದ್ದು. ಕಲ್ಚರಲ್ ಆ್ಯಂಡ್ ಎಜುಕೇಷನ್, ರಂಗ ತಾಲೀಮು ಕೊಠಡಿ. ಯಾರಿಗಾದರೂ ಯೂಸ್ ಆಗೋದಿದ್ರೆ ಯೂಸ್ ಮಾಡ್ಕೊಳ್ಳಿ, ಫ್ರೀ ಇದೆ ಅಂತ ಹೇಳಿ ಬೋರ್ಡ್ ಹಾಕಿದ್ರು. ಹಾಗಾಗಿ ವಿಡಿಯೋ ಮಾಡಾಕ್ತೆ. ಹಾಗೆ ಸೀದಾ ವಿಡಿಯೋ ಮಾಡಿ ಮುಗಿಸಿ ಎಲ್ಲದನ್ನು ನಾನು ಶುಭಂಗೆ ಬಾಯ್ ಹೇಳಿ ಮನೆ ಕಡೆಗೆ ಹೊರಟೆ. ಹೊರಗಡೆ ಪಾರ್ಕಿಂಗ್ ಬಂದರೆ ಜ್ಯೋತಿ ಅಕ್ಕ ಸಿಕ್ಕಿದ್ರು. ಅವರು ನೋಡಿ ಸ್ವಾಮಿ ನಾವಿರೋದು ಹೇಗೆ ಅಂತೇಳಿ ಹೇಳಿ ಹೋಗೋ ಕಾರಣ ಅಂದರು. ಏನು ಹೇಳೋಕ್ಕಿಲ್ಲ ಅಂಥೇಳಿ ಹಾಗೆ ಜ್ಯೋತಿ ಅಕ್ಕಂಗೆ ಬಾಯ್ ಹೇಳಿ ಸೀದಾ ಮನೆ ಕಡೆಗೆ ಹೊರಟೆ. ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.